ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ ಎದುರು ನೋಡ್ತಿರೋದು ಅದೀಗ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಬೆಂಗಳೂರು ಅಡಿಗ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸಿಎಂ ಕನಸನ್ನ ತೆರೆದಿಟ್ರ ಅನ್ನುವಂಥ ವಿಶೇಷ ಚರ್ಚೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ. ಸಿಎಂ ಆಗೋ ಕಾಲ ಕೂಡಿ ಬಂದಿದೆ ಅಂದ್ರ ಡಿಸಿಎಂ ಮಾತಿನ ಹಿಂದೆ ನವೆಂಬರ್ ಕ್ರಾಂತಿ ಸುಳಿವು. ರಾಜ್ಯ ಸರ್ಕಾರದಲ್ಲಿ ಅಧಿಕಾರದ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಎತ್ತ ಸಿಎಂ ಆಗ್ಲೇಬೇಕು ಅಂತ ಸಕಲ ಪ್ರಯತ್ನದಲ್ಲಿರೋ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಸಿಎಂ ಆಗೋ ಕಾಲ ಕೂಡಿ ಬರುತ್ತೆ ಎಂಬ ಅಭಿಪ್ರಾಯದ ಹಿಂದೆ ಇರೋದು ನವೆಂಬರ್ ಕ್ರಾಂತಿಯ ಸಂಕೇತ ಅಂತ ಇದೀಗ ರಾಜಕೀಯ ಚರ್ಚೆ ನಡೀತಾ ಇದೆ. ಎತ್ತ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಹಿಡಿದಿರೋ ಗ್ರಹಣಕ್ಕೆ ಮುಕ್ತಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಇಂದು ಡಿಸಿಎಂ ಬೆಂಗಳೂರು ನಾಗರಿಕರೊಂದಿಗೆ ನಡಿಗೆ ಎಂಬ ಕಾನ್ಸೆಪ್ಟ್ನೊಂದಿಗೆ ಲಾಲ್ಬಾಗ್ನಲ್ಲಿ ಒಂದು ರೌಂಡ್ ಹಾಕಿದ್ರು. ಈ ವೇಳೆ ನಡೆದ ಒಂದು ವಿಶೇಷ ಮಾತುಕತೆ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. 40 ವರ್ಷ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದೀರಾ, ನೀವು ಸಿಎಂ ಆಗ್ಲೇಬೇಕು ಅಂತ ಹಿರಿಯರೊಬ್ಬರು ಡಿಸಿಎಂ ಸಾಹೇಬ್ರಿಗೆ ಕೇಳಿದ್ದಾರೆ. ಈ ವೇಳೆ ಮಂದಹಾಸ ಬೀರುತ್ತಾ ಡಿಕೆಶಿ ಅವರು ಹೊರಟಿದ್ದಾರೆ. ಈ ವೇಳೆ ಮತ್ತೊಬ್ಬರು ಸಮಯ ಹತ್ತಿರ ಬಂತ ಅಂತ ಕೇಳಿದಾಗ ಡಿಸಿಎಂ ಫುಲ್ ಖುಷಾಗಿದ್ದಾರೆ. ಯಾರೋ ನಾಗರಿಕರು ಒಂದು ನಿಮಿಷ ಕೇಳಿಲಿ, ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನೋ ಅವರ ಆಸೆ ತಿಳಿದ್ರು, ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು, ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅವರು ಅಷ್ಟೇ. ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಸಿದ್ದರಾಮಯ್ಯ ಕತ್ತಲ ಕಡೆ, ಡಿಕೆ ಬೆಳಕಿನ ಕಡೆ ಆರ್ ಅಶೋಕ್. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಗ್ರಹಣ ಬಿಡುಗಡೆ ಫಿಕ್ಸ್. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿಯ ಗುದ್ದಾಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತುಪ್ಪ ಸುರಿಸಿದ್ದಾರೆ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಕೆಳಗೆ ಇಳಿಯೋದು ಫಿಕ್ಸ್, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ. ಈಗಾಗಲೇ ಡಿಕೆಶಿಯ ಬೆಂಬಲಿಗರು ಹೈಕಮಾಂಡ್ ವಾರ್ನಿಂಗ್ ಮಾಡಿದ್ರು. ಸಿಎಂ ಬದಲಾವಣೆಯ ಬಗ್ಗೆ ನಾಡು ರಸ್ತೆಯಲ್ಲೇ ಜೋರಾಗಿ ಮಾತಾಡ್ತಾ ಇರೋದು ನವೆಂಬರ್ ಕ್ರಾಂತಿಯ ಸಂಕೇತ. ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಗ್ರಹಣದ ಮೋಕ್ಷಕಾಲ ಬರುತ್ತೆ. ಸಿದ್ದರಾಮಯ್ಯ ಕತ್ತಲಿನ ಕಡೆ ಹೋದ್ರೆ ಡಿಕೆ ಶಿವಕುಮಾರ್ ಬೆಳಕಿನ ಕಡೆ ಬರ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗೋ ಕನಸು ಕಾಣ್ತಾ ಇದ್ರೆ, ಎತ್ತ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೆಯಲಾರಂಭಿಸಿವೆ. ಈ ಎಲ್ಲವನ್ನ ನೋಡಿದ್ರೆ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಿಜವೇ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಜೋರಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.